ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪಪ್ಪ, ಚಿಕ್ಕಿಯಾಕೋ ತುಂಬಾ ಬೇಜಾರಲ್ಲಿದೆ. ಊಟ ಮಾಡು ಬಾ ಅಂದ್ರೆ ಬರ್ತಾ ಇಲ್ಲ. ಅದಕ್ಕೆ ನೀವೇ ಹೋಗಿ ಪಪ್ಪ. ಪಪ್ಪ, ಆಂಟಿ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ. ಊಟ ಮಾಡಿ ಬನ್ನಿ ಅಂದ್ರೆ ಬರ್ತಾನೆ ಇಲ್ಲ ಪಪ್ಪ. ನೀವೇ ಹೋಗಿ ಕರಿಬೇಕು. ಸರಿ, ನೀವು ಹೋಗೋದ್ಕೊಳ್ಳಿ, ಹೋಗಿ. ಭೂಮಿಕಾ, ಏನಾಯ್ತು? ಅವಳು ಊಟಕ್ಕೆ ಬರ್ತಾಯಿಲ್ವಂತೆ? ನಾನು ಇನ್ಸ್ಟಿಟ್ಯೂಟ್ಗೆ ಹೋಗಿದ್ದ ವಿಷಯ ಒಳಗೆ ಗೊತ್ತಾಯ್ತು. ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾಳೆ. ಸರಿ, ನಾನೇ ಹೋಗಿ ಕರ್ಕೊಂಬರ್ತೀನಿ. ಮಲ್ಲಿ, ನಡಿ ಊಟ ಮಾಡ. ಬೇಡ, ನಂಗೆ ಹಸಿವಿಲ್ಲ. ಯಾಕೆ ಹೀಗೆ ಮಾಡ್ತಾ ಇದೆಯಾ? ಅಲ್ಲಿ ನೋಡಿದ್ರೆ ಭೂಮಿಕಾ ಹಸಿವಿಲ್ಲ ಅಂತಾರೆ, ನೀವಿಬ್ಬರು ಬರದೆ ಮಕ್ಕಳು ಊಟ ಮಾಡಲ್ಲ ಅಂತಾರೆ. ನೀವು ಯಾರು ಊಟ ಮಾಡದೆ ನನ್ನ ಕೈಲಿ ಊಟ ಮಾಡೋಕ್ಕಾಗಲ್ಲ. ಎಲ್ಲ ಒಂದಕ್ಕೊಂದು ಲಿಂಕ್. ಯಾರಿಗೆ ಏನು ಹೇಳೋದು, ಏನು ಸಮಾಧಾನ ಮಾಡೋದು? ಈಗ ನೀನೇ ಹೇಳು, ನಾನು ಏನು ಮಾಡಬೇಕು ಅಂತ. ನೀವು ಊಟ ಮಾಡಿ, ನಂಗೆ ನಿಜವಾಗ್ಲೂ ಹಸಿವಿಲ್ಲ. ಅದೇ ಯಾಕೆ ಅಂತ. ಇನ್ನು ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಉಪವಾಸ ಸತ್ಯಾಗ್ರಹನ? ಅವರೊಂಥರ ಆದರೆ ನೀನೊಂಥರ. ಅಲ್ಲ, ನಿಮ್ಗಳ ಪ್ರಾಬ್ಲಮ್ ಏನು ಅಂತ ನೋಡ್ಬಲ್ಲಿ. ಮನೇಲಿ ಏನಾದರೂ ಸಮಸ್ಯೆ ಇದ್ದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೇಕು. ಈ ಥರ ಅದನ್ನೇ ಇಟ್ಕೊಂಡು ಎಳೆದಾಡೋದಲ್ಲ, ಒಬ್ರ ಮೇಲೆ ಒಬ್ಬರು ಮುನಿಸ್ಕೊಂಡು ಕೂತ್ಕೊಳ್ಳೋದಲ್ಲ. ಬಾ, ಮೊದಲು ಊಟ ಮಾಡಿ ಬಾ ಇದ್ದಳು. ಇಲ್ಲ, ಬೇಡ, ನಂಗೆ ಮನಸ್ಸಿಲ್ಲ. ನೋಡಿದ್ಯಾ, ಸತ್ಯ ಆಚೆ ಬಂತಲ್ಲ. ನಿನಗೆ ಮನಸ್ಸಿಲ್ಲ ಅಷ್ಟೇ, ಬಟ್ ಹಸುವಾಗಿದೆ. ಭಾವನ ಮೇಲೆ ನೀನು ಗೌರವ ಇದ್ದರೆ ಊಟ ಮಾಡೋಕ್ಕೆ ಬರ್ತಾ ಇದೆಯಾ ಅಷ್ಟೇ. ಬಾ ಬಾ ಬಾ. ಬಾ, ಇಲ್ಲಿ ಕೂತ್ಕೋ. ಭೂಮಿಕಾ, ತಟ್ಟೆಲ್ಲ ಅನ್ನ ಕಲ್ಸ್ಕೊಂಬನ್ನಿ. ಕುಡಿಯೊಳಗೆ ಊಟ ಮಾಡ ಮೊದಲು. ನಿಮ್ಮಿಬ್ಬರ ಸಮಸ್ಯೆ ಏನು ಗೊತ್ತಾ? ನಿಮ್ಗಳ ಮಧ್ಯೆ ಇರೋ ಪ್ರೀತಿ. ಅವ್ರಿಗೆ ಬೇಜಾರಾಗತ್ತೆ ಅಂತ ನೀನು, ನಿನಗೆ ಬೇಜಾರಾಗತ್ತೆ ಅಂತ ಅವರು. ಓಪನ್ ಆಗಿ ಮಾತಾಡ್ಕೊಳ್ದೆ ಈ ಥರ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ನೀವೇ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದೀರ. ನೋಡ್ಮಲ್ಲಿ, ಎಲ್ಲಿ ಅತಿಯಾಗಿ ಪ್ರೀತಿ ಇರುತ್ತಲ್ಲ ಅಲ್ಲೆಲ್ಲ ಹೀಗಾಗೋದು ಸಹಜ. ತಲೆ ಹೋಗುವಂಥ ಕಾರಣಗಳೇ ಇರಲ್ಲ. ನೀವೇ ಜಗಳ ಮಾಡಿಕೊಂಡು ಮುನಿಸ್ಕೊಂಡು ದೂರ ದೂರ ಕೂತ್ಕೊಂಡ್ಬಿಡ್ತೀರ. ಇದು ನಂದೇನು ತಪ್ಪಿಲ್ಲ. ಬುಲವಾ